ಸೊಸೆ ಚಪಾತಿ ಮಾಡು ಅಂತ ಹೇಳಿದ್ನಲ್ಲ ಮಾಡ್ದಾ? ಇಲ್ಲ ಅತ್ತೆ. ಏನು ಮಾಡಿಲ್ವಾ ಇನ್ನ? ಅಯ್ಯೋ ರಾತ್ರಿ ನಾವು ಚಪಾತಿ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಕಣವ. ಸರಿ ಬೇಗ ಬೇಗ ಹೋಗಿ ಎಲ್ರಿಗೂ 4 ಚಪಾತಿ ಮಾಡಿಡು. ಸರಿ ಅತ್ತೆ. ಇಷ್ಟೊಂದು ಚಪಾತಿನ ಡೈಲಿ ನಾನು ಒಬ್ಬಳೇ ಹೆಂಗಪ್ಪ ಮಾಡೋದು ಅಂತ ಟೆನ್ಷನಲ್ಲಿದ್ದಾಗ ನನಗೆ ನೆನಪಾಗಿದ್ದು ನನ್ನ ಫ್ರೆಂಡು. ಅವಳು ನನಗೆ ಶ್ರೀವಾಸವಿ ಕಿಚನ್ ವರ್ಲ್ಡ್ ಅವ್ರದ್ದು ರೋಟಿ ಮೇಕರ್ನ ಆರ್ಡರ್ ಮಾಡಿದ್ಲು. ಪ್ರಾಡಕ್ಟ್ ಪ್ಯಾಕೇಜಿಂಗ್ ಸಕ್ಕತ್ತಾಗಿತ್ತು. ಇದನ್ನು ಓಪನ್ ಮಾಡ್ತಿದ್ದಂಗೆ ಕ್ವಾಲಿಟಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಕ್ವಾಲಿಟಿದು 2 ಬಟರ್ ಪೇಪರ್ ಕೊಟ್ಟಿದ್ರು, ಹಾಗೆ ಸ್ಕ್ರೂ ಕೊಟ್ಟಿದ್ರು. ಬೇಕಾದಾಗ ಈ ಹ್ಯಾಂಡಲ್ನ ಅಡ್ಜಸ್ಟ್ ಮಾಡ್ಕೋಬೋದು, ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಇದ್ರ ಜೊತೆಗೆ ನಮಗೆ ಓಪನ್ ಆ್ಯಂಡ್ ಕ್ಲೋಸ್ ಮಾಡೋದಕ್ಕೆ ಈಸಿಯಾಗಿರಲಿ ಅಂತ ಈ ಥರದೊಂದು ಬಟನ್ನ ಕೊಟ್ಟಿದ್ರು. ವೆರಿ ಈಸಿ ಟು ಯೂಸ್. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಕ್ವಾಲಿಟಿಲಂತೂ 2 ಮಾತೇ ಇಲ್ಲ. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಈ ರೊಟ್ಟಿ ಮೇಕರಲ್ಲಿ ನೀವು ಪೂರಿ, ರೊಟ್ಟಿ, ಚಪಾತಿ, ಒಬ್ಬಟ್ಟು, ನಿಪ್ಪಟ್ಟು ಎಲ್ಲನೂ ಕೂಡ ಮಾಡ್ಕೋಬೋದು. ಜಸ್ಟ್ ಕಲಸಿಟ್ಟಿರುವಂಥ ಹಿಟ್ಟನ್ನು ಮಧ್ಯಕ್ಕೆ ಇಟ್ಬಿಟ್ಟು ಬಟರ್ ಪೇಪರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾದಂಥ ಒಂದು ರೌಂಡಾಗಿ ಸಾಫ್ಟಾಗಿ ತೆಳುವಾಗಿರುವಂಥ ಚಪಾತಿ ರೆಡಿ ಆಗುತ್ತೆ. ಈ ರೊಟ್ಟಿ ಮೇಕರ್ ಬಂದುಬಿಟ್ಟು ಸ್ಪೆಷಲಿ ಹೊಸ್ದಾಗಿ ಮದುವೆ ಆಗಿರೋರಿಗೆ, ಪಿ ಜಿಲಿರೋರಿಗೆ, ಬ್ಯಾಚುಲರ್ಸಿಗೆ, ಅಡುಗೆ ಮಾಡೋಕ್ಕೆ ಬರದೇ ಇರೋರಿಗೆ, ರೊಟ್ಟಿ ಚಪಾತಿ ಎಲ್ಲ ಮಾಡೋಕ್ಕೆ ಬರದೇ ಇರೋರಿಗೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರಿಗೆ ಇವಾಗಲೇ ವಾಟ್ಸಪ್ ಮಾಡಿ. ಅತ್ತೆ ಇಲ್ಲಿದ್ದೀರಾ? ನೋಡಿ, ನಿಮಗೋಸ್ಕರ ಚಪಾತಿ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಬೇಕಾದರೂ ತಿನ್ನಿ, ಆಯಿತಾ? ಅಲ್ಲೇ ಇಷ್ಟೊಂದು ರೌಂಡಾಗಿ ಮಾಡೋಳೆ ಚಪಾತಿನ. ನೋಡಿದ್ರೆ ಈ ಥರ ಸಾಫ್ಟಾಗಿ ಬೇರೆ ಮಾಡಿಬಿಟ್ಟವಳೆ. ಬಂಗಾರದಂಥ ಸೊಸೆ ತಂದಾನೆ ನನ್ನ ಮಗ. ಹೆಂಗಾದರೂ ಆಗಲಿ. ಆಲ್ ಥ್ಯಾಂಕ್ಸ್ ಟು ಶ್ರೀವಾಸವಿ ಕಿಚನ್ ವರ್ಲ್ಡ್.